ಒಬ್ಬ ನೋಡಿ ಅಧ್ಯಕ್ಷರ ಅವನ ಫೋಟೋ ಪಿಸ್ತೂಲ್ ಹಿಡ್ಕೊಂಡು ಫೋಟೋ ತೊಗೊಂಡು 3-4 ಕೊಲೆ ಮಾಡಿದಂಥ ವ್ಯಕ್ತಿಯನ್ನು ಬಿಜಾಪುರದ ಸರ್ಕಾರಿ ಅಭಿಯೋಜಕರನ್ನಾಗಿ ಇವತ್ತು ಸರ್ಕಾರ ನೇಮಕ ಮಾಡಿದೆ. ಇದನ್ನು ಎಲ್ಲನೂ ನಾನು ಗಮನಕ್ಕೆ ತೊಗೊಂಡು ಬಂದಿದ್ದೇನೆ. ಈಗಾಗಲೇ 8 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಮಾನ್ಯ ಗೃಹ ಸಚಿವರೇ ನೀಡಿರುವ ಲಿಖಿತ ಉತ್ತರದಲ್ಲಿ 2024 ಫೆಬ್ರವರಿಯಲ್ಲಿ 20ನೇ ತಾರೀಕಿನಂದು ಗೃಹ ಮಂತ್ರಿಗಳೇ ಒಪ್ತಾರೆ, ಈತ ಗಡೀಪಾರು ಶಿಕ್ಷೆಗೆ ಒಳಗಾಗಿದ್ದು ದೋಂಬಿ, ಮತೀಯ ಗಲಭೆ, SC ST ಹಾಗೂ ಇತರೆ 8 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆಂದು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಮುಂದೆ ಹೇಳ್ತಾರೆ ಅಧ್ಯಕ್ಷರೇ, ಇವರು ವಿಚಾರಣೆ ಹಂತದಲ್ಲಿದೆ, ಕೆಲವೊಂದು ಪ್ರಕರಣಗಳು ಗಂಭೀರವಾದಂಥ ಪ್ರಕರಣಗಳಿವೆ ಅನ್ನೋಂಥದ್ದನ್ನು ಸರ್ಕಾರ 2 ಸಲ, ಒಮ್ಮೆ ಆನ್ಸ್ಟಾರ್ ಕ್ವಶನ್ದಲ್ಲಿ ಕೇಳಿದ್ದೇನೆ, ಒಮ್ಮೆ 0 ಅವರ್ನಲ್ಲಿ ಕೇಳಿದ್ದೇನೆ. ಮುಂದೆ ಅಧ್ಯಕ್ಷರೇ, ಈ ವ್ಯಕ್ತಿ ಏನು ನಾನು ಚಳಿಗಾಲ ಅಧಿವೇಶನದಲ್ಲಿ ಡಿಸೆಂಬರ್ 24 ಅವಾಗೂ ಈ ಪ್ರಶ್ನೆ ಗುರುತಿಲ್ಲದ ಪ್ರಶ್ನೆಯನ್ನು ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯನ್ನು ಕೇಳಿದ್ದೇನೆ. ಇದು ಎಲ್ಲ ಪ್ರಕರಣ ಆದಮ್ಯಾಗೂ ಸಹ ಇವತ್ತು ಮಾನ್ಯ ನಮ್ಮ ಸಚಿವರು ಉತ್ತರ ಕೊಡ್ತಾರೆ. ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಮಾಡಿದ ಮೇಲೆ ಇಷ್ಟೆಲ್ಲ ಸರ್ಕಾರ ಮುಂದೆ ಗಮನಕ್ಕೆ ತಂದ ಮೇಲೂ ಸಹ ಇವತ್ತು ಹೇಳ್ತಾ ಇದ್ದಾರೆ ಅವನ ಅವಧಿ ಏನು ಖಾದ್ರಿಯ ಅವಧಿ 20/9/2025 ಮುಕ್ತಾಯವಾಗುತ್ತಿದ್ದು, ಅವಾಗ ನಾವು ಸರ್ಕಾರದ ವಕೀಲರ ಹುದ್ದೆಗೆ ನೇಮಕಾತಿ ನಿಯಮಗಳ ಪ್ರಕಾರ ಕರಿತೀವಿ. ಅವಾಗ ಮತ್ತವರು ಯಾರು ಅರ್ಜಿ ಹಾಕ್ತೀವಿ. ಆದರೆ ಈ ವ್ಯಕ್ತಿನ, ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಇಡೀ ವಿಜಾಪುರದಲ್ಲಿ ಒಂದು ಕಾರ್ಪೊರೇಟರ್, ಮುಸ್ಲಿಂ ಕಾರ್ಪೊರೇಟರ್ ಗಂಡನ ಕೊಲೆ ಮಾಡಿದಂಥದ್ದು ಆರೋಪಿ ಅದಾನೆ. ಒಂದು SC ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಆರೋಪಿ ಅದಾನೆ. ರಾಜಾರೋಷವಾಗಿ ನಾಡ ಪಿಸ್ತೂಲ್ ಹಿಡ್ಕೊಂಡು ವಿಜಾಪುರನಲ್ಲಿ ಅಡ್ಡಾಡ್ತಾ ಇದ್ದಾನೆ. ಕಾಂಗ್ರೆಸ್ಸಿನ ಮಂತ್ರಿಗಳಾದ MB ಪಾಟೀಲ್ರು, ಬಿಜಾಪುರ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಬಾಯಿಗೆ ಬಂದಂಗೆ ಅವನ್ನೆಲ್ಲ ಇದು ತಂದಿದ್ದೇನೆ. ಅವು ಏನೇನೋ ಪೆನ್ಡ್ರೈವ್ ಇದೆ, ಅವನು ಯಾವ ರೀತಿ ಅವನ ಭಾಷೆ ಇದೆ. ಸರ್ಕಾರಿ ಒಬ್ಬ ವಕೀಲನಾಗಿ ಮತಾಂಧ ಪ್ರಚೋದನೆ ಮಾಡುವಂತಹ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥದ್ದು ನನ್ನ ಬಳಿ ಪೆನ್ಡ್ರೈವ್ ಇದೆ. ಆದರೂ ದುರ್ದೈವ ಏನಂದರೆ HK ಪಾಟೀಲ್ ಅಂತ ಸಾಹೇಬರು ತಕ್ಷಣ ಅವನ ಆ ಒಂದು ಇದರಿಂದ ವಜಾ ಮಾಡಬೇಕಾಗಿತ್ತು. ಆದರೆ ಅವನು ಇನ್ನೂ 29 ತನ ಸರ್ಕಾರಿ ವಕೀಲಾಗಿ ಮುಂದುವರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಸರ್ಕಾರ ಯಾವ ಹಂತಕ್ಕೆ ಹೋಗಿ ಅವರಿಗೆ ಈ ರೀತಿ ಅಪೀಸ್ಮೆಂಟ್ ಅಂತೇನು ಕರಿತೀವಲ್ಲ, ಎಷ್ಟರೇ ಅಪೀಸ್ಮೆಂಟ್ ಮಾಡೋದು. ಒಬ್ಬ ಗುಂಡ, ಒಬ್ಬ ಕ್ರಿಮಿನಲ್ಲು, ಒಬ್ಬ ಅಟ್ರಾಸಿಟಿ ಕೇಸ್ನಲ್ಲಿ ಭಾಗವಹಿಸಿದವ, ಒಬ್ಬ ಕೊಲೆಗಾರಕ ಅಂತೇಳಿ ಇವತ್ತು ಕೋರ್ಟಿನಲ್ಲಿ ನಡೆದಂಥವ ಮತ್ತು ಗಡೀಪಾರಾದಂಥ ವ್ಯಕ್ತಿನ ಇವತ್ತು ಸರ್ಕಾರಿ ಅಭಿಯೋಜಕರು ಮಾಡ್ತಾರಂದರೆ ಇದು ಎಂಥ ದುರಂತ. ಇದರ ಸಚಿವರು ನನಗೆ ಇವತ್ತು ಒಂದೇ ಒಂದು ಆಶ್ವಾಸನೆ ಕೊಡಬೇಕು, ಇವತ್ತೇ ಅವರನ್ನು ಆ ಒಂದು ಹುದ್ದೆಯಿಂದ ನಾವು ವಜಾಗೊಳಿಸ್ತೀವಿ ಅನ್ನೋಂಥ ಉತ್ತರ ನಾನು ನಿರೀಕ್ಷೆ ಮಾಡಿದ್ದೆ. ಆ ದುರ್ದೈವ ಬಂದಿಲ್ಲ. ಈಗಲಾದರೂ ಮಾನ್ಯ ಸಚಿವರು ಇಂಥ ಪ್ರಕರಣ ಇರುವಂಥ ವ್ಯಕ್ತಿನ ತಕ್ಷಣ ವಜಾ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ. ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಳ ಗಂಭೀರವಾಗಿರ್ತಕ್ಕಂಥ ಆರೋಪಗಳು. ನಾವು ಏನು ಸರ್ಕಾರಿ ವಕೀಲರನ್ನು ನೇಮಣಿಕೆ ಮಾಡಿದ್ದೇವೆ, ಅಪರ ಸರ್ಕಾರಿ ವಕೀಲರನ್ನು ಅವ್ರ ಬಗ್ಗೆ ಮಾಡಿದ್ದಾರೆ. ಈ ವಕೀಲರನ್ನು ನೇಮಣಿಕೆ ಮಾಡುವಾಗ, ಅದು ತಾತ್ಪೂರ್ತಿಕವಾಗಿ ನೇಮಣಿಕೆ ಮಾಡುವಾಗ ನಾವು ಅವರ ವಕೀಲಿ ವೃತ್ತಿಯನ್ನು ಗಮನದಲ್ಲಿಟ್ಕೊಂಡು ಈ ನೇಮಣಿಕೆಗಳನ್ನು ಮಾಡ್ತೀವಿ. ಅವ್ರದ್ದು ಪೊಲೀಸ್ ರೆಕಾರ್ಡ್ಸು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವರದಿಗಳನ್ನು ತರಿಸಿಕೊಳ್ಳೋದಿಲ್ಲ, ಅದು ನಿಜ. ಆದರೆ ನಾವು ಕಾಯಮಾಗಿ ಅಪರ ಸರ್ಕಾರಿ ಆಗಲಿ ಅಥವಾ ಸರ್ಕಾರಿ ವಕೀಲರನ್ನಾಗಲಿ ನೇಮಣಿಕೆ ಮಾಡುವಾಗ
ನಾವು ಜಿಲ್ಲಾ ಅಧಿಕಾರಿಗೆ, ಡೆಪ್ಟಿ ಕಮಿಷನರ್ಗೆ ಅವುಗಳನ್ನು ನೋಟಿಫೈ ಮಾಡಬೇಕು. ಆಮೇಲೆ ಜಿಲ್ಲಾ ನ್ಯಾಯಾಧೀಶರೇನಿರ್ತಾರೆ ಅವರಿಂದ ಪಟ್ಟಿ ತರಿಸ್ಕೋಬೇಕು ಅನ್ನುವಂಥ ನಿಯಮಗಳಿವೆ. ಆ ನಿಯಮಾನುಸಾರ ನಾವು ಮಾಡ್ತಿರ್ತೀವಿ. ಈಗ ಇವ್ರನ್ನ ಮಾಡಿದ್ದು ತಾತ್ಪೂರ್ತಿಕವಾಗಿ ಮಾಡಿರ್ತಕ್ಕಂಥದ್ದು, ಒಂದು ವರ್ಷದ ಮಟ್ಟಿಗೆ ಮಾಡಿರ್ತಕ್ಕಂಥದ್ದು ಇದ್ದುದರಿಂದ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೆದಿಲ್ಲ. ಅವರು ಹೇಳ್ತಕ್ಕಂಥದ್ರಲ್ಲಿ ಅವ್ರು ಹೇಳೋದ್ರ ಪ್ರಕಾರ, ಯಾಕಂದರೆ ಗಡೀಪಾರಾದ ವಕೀಲರು ಬಂದು ವಕಾಲತ್ತು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ ಅಧ್ಯಕ್ಷ, ಅವ್ರು ಕೋರ್ಟಿಂದ ಸ್ಟೇ ತೊಗೊಂಡು ಬಂದ್ರೆ ಮಾಡ್ತಾರೆ ಅವರು. ಒಂದು ಸೆಕೆಂಡ್ ಇಲ್ಲ, ಇದು ಒಂದೇ ಪ್ರಕರಣ ಅಲ್ಲ ಮಾನ್ಯ ಸಚಿವರೇ. ಅಲ್ಲ ನೋಡ್ರಿ, ಅವನ ಮೇಲೆ ದಲಿತ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದು ಕಿರುಕುಳ ಪ್ರಕರಣ ಈಗ 143, 147, 448, 427, 323, 324, 354, 355, 307, 392, 363, 504, 149 IPC, 3 subsection 1 SC/ST Pay Amendment Act 2015 FY ಅದನ್ನಾಗಿದೆ. ಅದ್ರ ಜೊತೆಗೆ ವಿಜಯಪುರ ಮಹಾನಗರ ಪಾಲಿಕೆ ಸದಸ್ಯ ನಿಶಾತ್ ಹೈದರಾಲಿ ನದಾಫ್, ಪತಿ ಹೈದರಾಲಿ ನದಾಫ್ನ ಕೊಲೆಗದ ಪ್ರಕರಣ ಜಲನಗರ ಠಾಣೆಯಲ್ಲಿ 30 ಕೇಸ್ ನಂಬರ್ 2023, ಕ್ರೈಮ್ ನಂಬರ್ 143, 147, 148, 120B, 341, 114, 302, 149 IPC, 25 ಸಬ್ಸೆಕ್ಷನ್ 1. ಬಸನಗೌಡ್ರೆ, ಕ್ರಿಮಿನಲ್ ಎಲ್ಲ ಪ್ರಕರಣ ಮಾಹಿತಿ ಕೊಟ್ಟಿದ್ದೀರಿ. ಮಂತ್ರಿಗಳ ಉತ್ತರ ಇಂಥ ಒಬ್ಬ ಸರ್ಕಾರಿ ವಕೀಲನಿಂದ ನ್ಯಾಯ ಹೆಂಗ್ ಸಿಗ್ತದೆ? ಅವ್ರ ಮಂತ್ರಿಗಳ ಉತ್ತರ ಮುಗಿಲಿ. ಅದೇ ಹೇಳ್ತಾ ಇದ್ದೀನಿ, ಮಂತ್ರಿಗಳ ಉತ್ತರ ಹಿಂದೂ ಸತೆ ಗಮನ ಸೆಳೆಯೋ ಸೂಚನೆ ಅವ್ರು ತೊಗೊಂಬಂದಾರ, 0 ಅವರ್ದಾಗ ಮಾತಾಡ್ಯಾರ. ಅದಕ್ಕೆ ಇಮಿಡಿಯೇಟ್ಲಿ ಮಿನಿಸ್ಟರ್ ಆಕ್ಷನ್ ತಗೊಳ್ಳಿ ಅಂತ. ಏನು ಒಂದ್ಸತಿ ಲಕ್ಷ ಇಲ್ದಂಗೆ ಆಗಿರ್ತಾವ. ಈಗ ಅವ್ರು ಅಪಾಯಿಂಟ್ಮೆಂಟ್ ಮಾಡ್ಯಾರಂದ್ರೆ ಅವ್ರಿಗೆಲ್ಲ ಗೊತ್ತಿದ್ದು ಮಾಡಿರ್ತಾರಂತೆ ನಾವೇನು ಹೇಳಿರೋದಿಲ್ಲ. ಈಗ ಅವ್ರ ಗಮನಕ್ಕೆ ತೊಗೊಂಬಂದಾರ, ಅವ್ರು ಹಿಂದೂ ತೊಗೊಂಬಂದಾರ, ಇಮಿಡಿಯೇಟ್ಲಿ ಅದ್ರ ಮೇಲೆ ಆಕ್ಷನ್ ತಗೊಂಡು ಅನೌನ್ಸ್ ಮಾಡಿಬಿಟ್ರೆ ಆಯ್ತು ಮಂತ್ರಿಗಳು. ಎಚ್ ಕೆ ಪಾಟೀಲ್ ಅಂತವರು ಸ್ವಲ್ಪ ಗಮನಿಸಬೇಕು. ಆ ರೀತಿಯ ವ್ಯಕ್ತಿ ನಿಮ್ಗೆ ಅಗತ್ಯ ಇದೆಯಾ ಅಂತ ಅಲ್ಲಿ ಪ್ರಾಸಿಕ್ಯೂಟರ್ ಆಗುವಂತ ಅವಶ್ಯಕತೆ ಇದೆಯಾ? ಬಹಳ ದರ್ದಿದೆಯಾ ಅಲ್ಲಿ? ಅಷ್ಟೇ ಅಲ್ಲ ಅಧ್ಯಕ್ಷ, ಅವನ ಬಹುಶಃ ಇಷ್ಟೆಲ್ಲ ಕೇಸಲ್ಲಿ ಇದ್ದವನಿಗೆ ಎಕ್ಸ್ಪೀರಿಯನ್ಸ್ ಇದೆ ಕೇಸ್ ನಡೆಸಲಿಕ್ಕೆ ಅಂತೇಳಿ ಏನಾದ್ರು ಸರ್ಕಾರಿ ಅಭಿಯೋಜಕರು ಇಲಾಖೆ ಗಮನಿಸಿದ್ಯಾ ಅಂತ? ಏನೋ ನೀವು ಸಂದೇಶ ಕೊಡ್ಬೇಕು. ಏನಿದು ಈ ರೀತಿಯವ್ರನ್ನೆಲ್ಲ ಸರ್ಕಾರಿ ನೇಮಕ ತಾತ್ಪೂರ್ತಿಕವಾಗಿರ್ಲಿ ಪರ್ಮನೆಂಟ್ ಆಗಿರ್ಲಿ ಆಯ್ಕೆ ಮಾಡೋ ಕ್ರಮ ಹೇಗೆ ಸರ್? ಅವ್ರು ಮಾತಾಡ್ಲಿ, ಮಿನಿಸ್ಟರ್ ರಿಪ್ಲೈ ಮಾಡ್ತಾ ಇದ್ದಾರೆ. ಮಾನ್ಯ ಅರಗ್ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿ ಕೆಲಸ ಮಾಡಿದವರು.